ಎಲ್ಲೋ ಅಂತಮ್ಮ. ಸೊ ತುಂಬ ದಿವಸ ಆಯಿತು ವ್ಲಾಗ್ ನೆಟ್ಟಿರೋ ಡೈಲಿ ವ್ಲಾಗ್ ಮಾಡಿಬಿಟ್ಟು 2-3 ಸತಿಗೆ ಹೆಸರುಘಟ್ಟ ಕ್ಯಾಂಪಿಂಗು, ಹೆಸರುಘಟ್ಟ ವಾಕ್ ಥ್ರೂ ಅಂತ ಮಾಡಿದೆ. ಯಾಕಂದ್ರೆ ಅವಾಗ ನಂದು ಫಸ್ಟ್ PU ಎಕ್ಸಾಮ್ ಮುಗಿದಿತ್ತು, ಒಂಚೂರು ಹಾಲಿಡೇಸ್ ಇತ್ತು. ಆದರೂ ಆಕಾಶಿಗೆ ಅವಾಗ ಹೋಗ್ತಿದ್ದೆ. ಇವತ್ತು ಅಂದರೆ 11th ಮಾರ್ಚ್, ಇವತ್ತು ಬಂದ್ಮೇಲೆ ಲಾಸ್ಟ್ ಗುರು 5 to 8 ಇವತ್ತು ಲಾಸ್ಟ್ ಒಂದು AKTS ಎಕ್ಸಾಮ್ ಅನ್ನೋದೊಂದು ಐತೆ. ಸೊ ಅದನ್ನು ಬರೆಯೋಕ್ಕೆ ಈಗ ರೆಡಿಯಾಗಿದ್ದೀನಿ, ನೋಡ್ಬೋದು ಫುಲ್ ರೆಡಿಯಾಗಿ ಬಂದಿದ್ದೀನಿ. ಸೊ ಒಂದು ಎಕ್ಸಾಮ್ ಬರೆದ್ರೆ ಮತ್ತೆ ಕರೆಂಟ್ 11 ಡೇಸ್ 23rd ಹೋಗ್ಬೇಕು, ನೆಕ್ಸ್ಟ್ 23rd ಮಾರ್ಚ್. ಅಲ್ಲಿ ತನಕ ಫುಲ್ ರಜಾ, ಪ್ಯೂರ್ ರಜಾ, 11 ಡೇಸ್ ರಜಾ. ಸೊ ಹಾಗಾಗಿ ಇವತ್ತು ಆಕಾಶಿಗೆ ಹೊಡೋಣ ಅಂತಮ್ಮ. ಸೊ ಈಗ ನಾನು ಜಸ್ಟು ಆಕಾಶ ಮುಗಿಸ್ಕೊಂಡು ಬಸ್ ಎಲ್ಲರನ್ನೂ ಇವತ್ತು ಲಾಸ್ಟ್ ಅಲ್ಲ ಬೇಸಿಕಲಿ. ಸೊ ಎಲ್ಲರನ್ನೂ ಬಾಯ್ ಹೇಳ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಸೇರ್ಕೊಂಡು ಬಸ್ ಹತ್ಕೊಂಡು ಬಂದೆ. ಬಸ್ಸಲ್ಲಿ ಬರುವಾಗ ನಾನು ಇನ್ಸ್ಟಾ ರೀಲ್ಸ್ ಮಾಡ್ತಿದ್ದೆ. ಒಂದು ಕ್ಲಿಪ್ ಆಗ್ತೀನಿ, ಫಸ್ಟ್ ಅದು ನೋಡ್ಕೊಂಡು ಬನ್ನಿ. ರಾಜಸ್ಥಾನ್ ಏನ್ ಗುರು, ಜಡೇಜಾದ ಎಂಟ್ರಿ ಮಾಡೋರು ಯಾರಲ್ಲಿ, ಲಿಟ್ರಲಿ ದ ಮೋಸ್ಟ್ ಐಕಾನಿಕ್. ನಿಜವಾಗ್ಲೂ ಹಂಗೆ ಐತೆ. ಲೈಕ್ ಸೀರಿಯಸ್ಲಿ ಆ ಕ್ಲಿಪ್ಪಲ್ಲಿ ಅವ್ನು ಬರೋದು, ಅವ್ನು ಎಂಟ್ರಿ ಕೊಡೋದು, ಆ ಕ್ಲಿಪ್ನ ಅಷ್ಟು ಜನ ಸೇರಿಸೋದು, ಅವ್ನು ಸಪ್ರೇಟಾಗಿ ಈವೆಂಟ್ ಮಾಡೋದು, ಕ್ರೇಜಿ. ಲೈಕ್ ಅವ್ನು CS ಗೆಲ್ಲಿದ್ದಾಗ ನಮ್ಗೆ ಗೊತ್ತೇ ಆಯ್ತು ಅವ್ನಿಗೆ ಎಷ್ಟು ಮರ್ಯಾದೆ ಸಿಕ್ಕಿದೆ ಅಂತ. ಆದರೂ RRಗೆ ಹೋದ್ರು ಒಂದು ಕಡೆ ಅವ್ರಿಗೂ ಬೇಜಾರಿರುತ್ತೆ, CSಗೆ ಬೇಜಾರಿರುತ್ತೆ ಒಂಚೂರು, CSK ಫ್ಯಾನ್ಸ್ಗೆ. ಆದರೆ ನಿಜವಾಗ್ಲೂ ನಾವು ಜಡೇಜಾ ಡಿಸರ್ವ್ಸ್ ಇಟ್. ಕೊಟ್ಟಿರೋ ರಾಯಲ್ ಎಂಟ್ರಿ, ಅವ್ನ ರಾಯಲ್ ಲುಕ್ಕು, ಐ ಗೆಸ್ ಇಟ್ ಇಸ್ ದ ಪರ್ಫೆಕ್ಟ್ ಮ್ಯಾಚ್ ಫಾರ್ ಹಿಮ್ ರೈಟ್ ನೌ. ಅವನಲ್ಲೇ ಇದ್ದರೆ ವಾಸಿ ಅನ್ಕೋತೀನಿ ಈಗ. ಸೊ ಈಗ IPL ಶುರು ಆಗುತ್ತೆ. ನಾವು ಗೊತ್ತಲ್ಲ RCBians, ವೇಟಿಂಗ್ ಫಾರ್ RCB's ಅನ್ಬಾಕ್ಸಿಂಗ್ ಇವೆಂಟ್. ನಾನಂತೂ ಹೋಗೋಕ್ಕಾಗಲ್ಲ, ಏನು ಬರ್ತಾರೋ ಇವರು ಫಾಸ್ಟಾಗಿ ಚಿಕ್ಕ ರೋಡಲ್ಲೆಲ್ಲ. ನಾನಂತೂ ಹೋಗೋಕ್ಕಾಗಲ್ಲ. ಸೊ ಲೈವಲ್ಲಿ ಕೂತ್ಕೊಂಡು ನೋಡೋದೇ ಒಂದು ಮಜಾ. ಇಲ್ಲಿ ಮತ್ತೆ ಕತ್ಲಾಗಿದೆ, ಮಖ ಕಾಣಿಸೋದೇ ಇಲ್ಲ, ಪಕ್ಕ ಫಾರ್ ಶೋರ್ ಗ್ಯಾರಂಟಿ. ಆದರೂ ಆ ಕ್ಲಿಪ್ಪು ನಾನು ಎಷ್ಟು ಸರಿ ನೋಡ್ತಾರೆ ಅಂದರೆ ಐ ವಾಸ್ ಲೈಕ್ ಹ್ಯಾಟ್ಸ್ ಆಫ್ ಬ್ರೋ, ಹ್ಯಾಟ್ಸ್ ಆಫ್ ಟು ಜಡೇಜಾ. ಲಿಟ್ರಲಿ ಏನು ಅನ್ಬೇಕು, ಲಿಟ್ರಲಿ ಅವ್ನು ಬಂದು ಅಷ್ಟೊಂದು ಜನ ಇದಾಗೋರಲ್ಲ, ಬರೀ ಅವ್ನು ವೆಲ್ಕಮಿಂಗ್ ಇವೆಂಟ್ ಅನ್ಸುತ್ತೆ ಅದು. ಮೇ ಬಿ ವೆಲ್ಕಮಿಂಗ್ ಇವೆಂಟ್ಗೆ ಅಷ್ಟೊಂದು ಜನ ಬಂದವ್ರೆ. ಆ ಡ್ಯಾನ್ಸು ಲಿಟ್ರಲಿ ಇಸ್ ನೆಕ್ಸ್ಟ್ ಲೆವೆಲ್ ಬ್ರೋ. ಲೆಟ್ಸ್ ಸಿ ಆ ಒಂದು ಅಲ್ಲಿರೋ ಪ್ರತಿಷ್ಠೆ ಎಷ್ಟು ಬರುತ್ತೆ ಅಂತ. ನನ್ನ ಪ್ರಕಾರ ಬರುತ್ತೆ, ಏನಿದೆಯೋ ನೋಡೋಣ ಅಷ್ಟೇ.